ಭಾರತೀಯ ಶಾಸ್ತ್ರೀಯ ಸಂಗೀತದ ದಂತಕಥೆ ಭಾರತ ರತ್ನ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜೀವನಾಧಾರಿತ ಸಿನಿಮಾದ ಸಿದ್ಧತೆಗಳು ನಡೀತಾ ಇದ್ದು, ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯನ್ನ ಯಾರು ನಿರ್ವಹಿಸಲಿದ್ದಾರೆ ಎಂಬ ಕುರಿತು ಈಗ ಭಾರಿ ಚರ್ಚೆ ಗರಿಗೆದರಿದೆ. ಸದ್ಯ ದಕ್ಷಿಣ ಭಾರತದ ಇಬ್ಬರು ಪ್ರತಿಭಾವಂತ ನಟಿಯರಾದ ಸಾಯಿ ಪಲ್ಲವಿ ಮತ್ತು ಕನ್ನಡದ ರುಕ್ಮಿಣಿ ವಾಸಂತ್ ಅವರ ಹೆಸರುಗಳು ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಈ ಚಿತ್ರವು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುವ ನಿರೀಕ್ಷೆ ಇದೆ. ಎಂಎಸ್ ಸುಬ್ಬಲಕ್ಷ್ಮಿ ಅವರ ಭವ್ಯ ಜೀವನ ಮತ್ತು ಅವರು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನ ಈ ಸಿನಿಮಾ ಒಳಗೊಳ್ಳಲಿದೆ. ಕೇವಲ ನಟನೆಯಷ್ಟೇ ಅಲ್ಲದೆ ಸುಬ್ಬಲಕ್ಷ್ಮಿ ಅವರ ವ್ಯಕ್ತಿತ್ವ ಮತ್ತು ಅವರ ಗಾಯನದ ಗಾಂಭೀರ್ಯವನ್ನ ತೆರೆಯ ಮೇಲೆ ತರಬಲ್ಲ ನಟಿಯ ಆಯ್ಕೆಯಲ್ಲಿ ಚಿತ್ರತಂಡ ಭಾರಿ ಕಸರತ್ತು ನಡೆಸ್ತಾ ಇದೆ. ತಮ್ಮ ಸಹಜ ನಟನೆ ಮತ್ತು ಸಾಂಪ್ರದಾಯಿಕ ಲುಕ್ಗೆ ಹೆಸರಾಗಿರುವ ಸಾಯಿ ಪಲ್ಲವಿ ಅವರು ಈ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಿದ್ದಾರೆ ಎಂಬುದು ಅನೇಕ ಅಭಿಮಾನಿಗಳ ಅಭಿಪ್ರಾಯ. ಮತ್ತೊಂದೆಡೆ ಸಪ್ತ ಸಾಗರದಾಚೆ ಎಲ್ಲೋ ಚಿತ್ರದ ಮೂಲಕ ಕ್ರಶ್ ಆಗಿ ಬೆಂಚುತ್ತಾ ಇರುವ ರುಕ್ಮಿಣಿ ವಾಸಂತ್ ಅವರು ಶಾಸ್ತ್ರೀಯ ನೃತ್ಯಗಾರ್ತಿಯೂ ಆಗಿರುವುದರಿಂದ ಸುಬ್ಬಲಕ್ಷ್ಮಿ ಅವರ ಪಾತ್ರಕ್ಕೆ ಅವರು ಹೊಸ ಕಳೆ ತರಬಲ್ಲರು ಎಂದು ಹೇಳಲಾಗ್ತಿದೆ. ಅಧಿಕೃತ ಘೋಷಣೆಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದು, ಈ ಇಬ್ಬರಲ್ಲಿ ಯಾರು ಅಂತಿಮವಾಗಿ ಆಯ್ಕೆಯಾಗ್ತಾರೆ ಎಂಬುದು ಸದ್ಯದ ಕುತೂಹಲ. ಸುಬ್ಬಲಕ್ಷ್ಮಿ ಅವರ ಬಯೋಪಿಕ್ನಿಂದ ಸಾಯಿ ಪಲ್ಲವಿ ಹೊರಹೋಗಿದ್ದಾರೆ ಮತ್ತು ಅವರ ಜಾಗಕ್ಕೆ ಬೇರೆ ನಟಿಯ ಆಯ್ಕೆಯಾಗಿದೆ ಎಂಬ ವದಂತಿಗಳಿಗೆ ಈಗ ತೆರೆ ಬಿದ್ದಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ಸುದ್ದಿಗಳು ಸಂಪೂರ್ಣ ಆಧಾರ ರಹಿತವಾಗಿದ್ದು, ಸಾಯಿ ಪಲ್ಲವಿ ಅವರೇ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸೋದು ಖಚಿತ ಎಂದೇ ಹೇಳಲಾಗ್ತಿದೆ. ಸಾಯಿ ಪಲ್ಲವಿ ಅವರು ಸದ್ಯ ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಅವರ ಇತರ ಪ್ರಾಜೆಕ್ಟ್ಗಳ ಶೂಟಿಂಗ್ ಬಾಕಿ ಇರೋದ್ರಿಂದ ಸುಬ್ಬಲಕ್ಷ್ಮಿ ಬಯೋಪಿಕ್ ಆರಂಭ ಆಗುವುದು ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಚಿತ್ರದ ತಾರಾಗಣದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಎಂದು ಮೂಲಗಳು ಸ್ಪಷ್ಟಪಡಿಸಿದೆ. ಲೆಜೆಂಡರಿ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಪಾತ್ರಕ್ಕೆ ಜೀವ ತುಂಬಲು ಸಾಯಿ ಪಲ್ಲವಿ ಈಗಾಗಲೇ ತೀವ್ರ ತಯಾರಿ ನಡೆಸುತ್ತಿದ್ದಾರೆ. ಸುಬ್ಬಲಕ್ಷ್ಮಿ ಅವರ ಶಾಸ್ತ್ರೀಯ ನಡವಳಿಕೆ, ಭಾವನಾತ್ಮಕ ಆಳ ಮತ್ತು ಸಂಗೀತದ ಸಾಧನೆಗಳನ್ನು ತೆರೆಯ ಮೇಲೆ ನೈಜವಾಗಿ ತರಲು ಅವರು ಶ್ರಮಿಸುತ್ತಿದ್ದಾರೆ. ಸಾಯಿ ಪಲ್ಲವಿ ಅವರ ಸಹಜ ನಟನೆ ಈ ಚಿತ್ರಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಎಂದು ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ.